ಮಾಧ್ಯಮ ಮತ್ತು ಮನರಂಜನೆ ವಲಯಕ್ಕೆ ಒಂದು ಮೈಲಿಗಲ್ಲು ಕಾರ್ಯಕ್ರಮವಾದ ಮೊದಲ ವಿಶ್ವ ಧ್ವನಿ ದೃಶ್ಯ ಮತ್ತು ಮನರಂಜನಾ ಶೃಂಗಸಭೆ ವೇವ್ಸ್ ಅನ್ನು ಕೇಂದ್ರ ಸರ್ಕಾರ ಮೇ 1 ರಿಂದ 4 ರವರೆಗೆ ಮುಂಬೈನಲ್ಲಿ ಆಯೋಜಿಸಲಿದೆ. ಈ ಸಮ್ಮೇಳನ ಸೃಜನಶೀಲ ಪ್ರತಿಭಾವಂತರಿಗೆ ಅತ್ಯುತ್ತಮ ವೇದಿಕೆಯಾಗಿದೆ. ಮನರಂಜನೆ ಉದ್ಯೋಗ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಮಾಧ್ಯಮ ಕ್ಷೇತ್ರದ ಹಲವು ವಲಯಗಳು ಒಂದೇ ಸೂರಿನಡಿಯಿದ್ದು ಕಾರ್ಯನಿರ್ವಹಿಸಲಿವೆ. ಭಾರತವು ಕಂಟೆಂಟ್ ರಾಜಧಾನಿಯತ್ತ ದಾಪುಗಾಲು ಇಟ್ಟಿದೆ. Waves aspires to position India as a leading hub for creativity, innovation, investment and international collaboration in the media and entertainment industry. Entertainment. ಪ್ರಧಾನಿ ನರೇಂದ್ರ ಮೋದಿ ವೇವ್ ಸಮ್ಮೇಳನ ಪ್ರತಿಭಾನ್ವಿತ ಕಲಾವಿದರಿಗೆ ಅತ್ಯುತ್ತಮ ವೇದಿಕೆಯಾಗಲಿದೆ. ಮುಂದಿನ ದಿನಗಳಲ್ಲಿ ಮನರಂಜನೆ ವಿಶ್ವದ ಅತಿದೊಡ್ಡ ಕ್ಷೇತ್ರವಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಸ್ತಾರವಾಗಲಿದೆ. ಇದನ್ನು ಸಂಭ್ರಮಿಸಲು ವೇವ್ ಸಮ್ಮೇಳನ ಬಹಳ ಪ್ರಯೋಜನಕಾರಿಯಾಗಲಿದೆ. ಮುಂದಿನ ತಿಂಗಳು ಇದು ಆರಂಭವಾಗಲಿದೆ ಎಂದರು. सेलिब्रेट करने के लिए वेव्स यानी वर्ल्ड ऑडियो विजुअल एंड एंटरटेनमेंट समिट, इस वेव्स नाम का प्लेटफॉर्म बनाया गया है. अगले महीने मुंबई में इसका बहुत बड़ा आयोजन होने जा रहा है. वेव्स इंडियन आर्टिस्ट को कंटेंट बनाने और ग्लोबल बनाने के लिए एनकरेज करेगा और इसके साथ साथ क्रिएट इन इंडिया, दुनिया भर के आर्टिस्ट को भारत में आने का अवसर भी देगा. ಜೂರಿ ಸದಸ್ಯ ಅವಿಕ್ ಸರ್ಕಾರ್, ಈಗ ಸಾವಿರಾರು ಡಿಜಿಟಲ್ ಮಾಧ್ಯಮಗಳಿವೆ. ಡಿಜಿಟಲ್ ಮೂಲಕ ಹಲವು ನಕಲಿ ಸುದ್ದಿಗಳು ಅತಿವೇಗವಾಗಿ ಹಬ್ಬುತ್ತಿವೆ. ಇವುಗಳನ್ನು ನಿಯಂತ್ರಣ ಮಾಡಬೇಕಾದ ಅಗತ್ಯ ಇದೆ ಎಂದು ಹೇಳಿದರು. ನಕಲಿ ಸುದ್ದಿಗಳಿಗೆ ಎಐ ಮೂಲಕ ಕಡಿವಾಣ ಹಾಕುವ ಪ್ರಯತ್ನ ನಡೆಸಲಾಗುತ್ತಿದೆ. ಹಲವು ಮಾದರಿಗಳನ್ನು ದಿಗ್ಗಜರು ಮುಂದಿಟ್ಟಿದ್ದು ನಕಲಿ ಯಾವುದೆಂಬುದನ್ನು ಪತ್ತೆ ಮಾಡಲು ಸಹಕಾರಿಯಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. फेसबुक में कुछ फॉरवर्ड करते हैं तो उसको पहले वेरीफाई कर सकते हैं प्लेटफॉर्म के एंड से, ये सच बात है, ये सच बात नहीं है.